ದುಡ್ಡಿಗೆ ಯಾವುದೂ ಕೊರತೆ ಇಲ್ಲ. CM ಶ್ರೀನಾಥ್ ಅವರು ಚೌಡೇಶ್ವರ ನಗರ CM ಶ್ರೀನಾಥ್ ನಾನೇ ಹೇಳಿದೆ ನನಗೆ, ನೋಡಪ್ಪ ಅದು ನಾನು ಹೇಳ್ತೀನಿ. CM ಶ್ರೀನಾಥ್ ಫೋನ್ ಮಾಡಿ ಹೇಳಿದ್ರು, ನನಗೆ ಎಷ್ಟು ಖುಷಿ ಆಯಿತು, ಅಷ್ಟು ಖುಷಿ ಆಯಿತು. ಯಾರೋ ಒಂದು ಆಪೋಸಿಷನ್ ಅವರು ಪಬ್ಲಿಕ್ ಪರವಾಗಿದ್ರು, ಮಾತಾಡಿದ್ರು. ಹೋದೆ ಬೆಳಗ್ಗೆ ಹೋದೆ, ನೋಡಿದೆ, ಮಾರನೇ ದಿವಸ ಸ್ಟಾರ್ಟ್ ಮಾಡಿಸ್ದೆ ಕೆಲಸ. ದುಡ್ಡಿಗೇನು ಕೊರತೆ ಇಲ್ಲ, ನೀವು ಯಾವ್ದು ಹೇಳಿದ್ರು ಮಾಡ್ತೀವಿ. ಯಾವುದೂ ಕೊರತೆ ಇಲ್ಲ, ದುಡ್ಡಿಗೆ ಯಾವುದೂ ಕೊರತೆ ಇಲ್ಲ. ಡೆವಲಪ್ಮೆಂಟ್ ವಿಚಾರಕ್ಕೆ ಇವಾಗ ನೀವೇ ನೋಡಿ, ರೋಡ್ಗಳೆಲ್ಲ ಎಷ್ಟು ಕೆಲಸ ಆಗ್ತಾಯಿದೆ. ಇವಾಗ ಮೊನ್ನೆ ಏನಾಗಿತ್ತು, ಕಾರು 45,000 ರೂಪಾಯಿ ಇದೆ. 45,000 ರೂಪಾಯಿ ಕಾರು. ಈ ಇರಾನ್ ವಾರಿಂದ ಏನಾಯಿತು, 1,25,000 ರೂಪಾಯಿ ಹೋಗೋದು. ಅವಾಗ ಎಲ್ಲರೂ ನಿಲ್ಲಿಸ್ಬಿಟ್ರು. ಯಾಕಂದರೆ ಅವ್ರಿಗೆ 40,000 20 ಅಂದರೆ 75,000 ಜಾಸ್ತಿ ಆಗೋಯ್ತು. ಅವಾಗ ಯಾರು ಮಾಡ್ತಾರೆ 75,000? ಈಗ ಅದು 80,000ಕ್ಕೆ ಬಂತು. ಗೌರ್ಮೆಂಟ್ ಏನು ತೀರ್ಮಾನ ಮಾಡಿತು, ಗೌರ್ಮೆಂಟ್ ಏನಂದರೆ ಇವಾಗ ಕಾರ್ ರೇಟ್ ಏನಿದೆಯೋ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ, 40,000 ಪ್ಲಸ್ 40,000 ಕೊಡ್ತೀವಿ ಅಂತ ಗೌರ್ಮೆಂಟ್ ಹೇಳ್ಬೋದು. ಇವಾಗ ಸ್ಟಾರ್ಟ್ ಮಾಡೋರು. ಯಾವುದೇ ಆಗಲಿ ನಮಗೆ ದುಡ್ಡಿನ ಕೊರತೆ ಇಲ್ಲ. ನೀವು ಯಾವ ರೋಡ್ ಹೇಳಿದ್ರು, ಯಾವ ಹೇಳಿದ್ರು. ಇವಾಗ ಮೊನ್ನೆ ಟೌನಲ್ಲಿ ರಮೇಶ್ ಅಣ್ಣ ನೀನು ಕರ್ಕೊಳೋದಿಲ್ಲ, ಎಲ್ಲಿ ನಮ್ಮ ಅದೇ CM ಶ್ರೀನಾಥ್ ಅವರು ಚೌಡೇಶ್ವರ ನಗರ CM ಶ್ರೀನಾಥ್ ನಾನೇ ಹೇಳಿದೆ ನನಗೆ, ನೋಡಪ್ಪ ಅದು ನಾನು ಹೇಳ್ತೀನಿ. CM ಶ್ರೀನಾಥ್ ಫೋನ್ ಮಾಡಿ ಹೇಳಿದ್ರು, ನನಗೆ ಎಷ್ಟು ಖುಷಿ ಆಯಿತು, ಅಷ್ಟು ಖುಷಿ ಆಯಿತು. ಯಾರೋ ಒಂದು ಆಪೋಸಿಷನ್ ಅವರು ಪಬ್ಲಿಕ್ ಪರವಾಗಿದ್ರು, ಮಾತಾಡಿದ್ರು. ಹೋದೆ ಬೆಳಗ್ಗೆ ಹೋದೆ, ನೋಡಿದೆ, ಮಾರನೇ ದಿವಸ ಸ್ಟಾರ್ಟ್ ಮಾಡಿಸ್ದೆ ಕೆಲಸ. ದುಡ್ಡಿಗೇನು ಕೊರತೆ ಇಲ್ಲ, ನೀವು ಯಾವ್ದು ಹೇಳಿದ್ರು